Hello everyone. In this video I'm going to explain the topic capital gain, and in my previous video I had explained the types of capital assets. There are mainly two types of capital assets. One is short-term capital asset, the other one is long-term capital asset. Short-term capital asset ಯಾವುದು ಅಂತ ಹೇಳಿದ್ರೆ SSC ಎಲ್ಲಾದರೂ ಪರ್ಫೆಕ್ಟ್ 36 ಮಂತ್ಸಿಗೆ ಅಥವಾ ಪರ್ಫೆಕ್ಟ್ 3 ಇಯರ್ಸ್ ಅಥವಾ 3 ಇಯರ್ಸ್ ಒಳಗೆ ಎಸೆಟ್ನ ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಯಾವುದು ಅಂತ ಹೇಳಿದ್ರೆ 3 ಇಯರ್ಸ್ ನಂತರ ಎಲ್ಲಾದರೂ ಎಸೆಟ್ನ ಸೇಲ್ ಮಾಡಿದ್ದೆ ಆದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಪರ್ಫೆಕ್ಟ್ 3 ಇಯರ್ ಎಲ್ಲರ್ ಸೇಲ್ ಆದರೆ ಇಟ್ ಬಿಕಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆ್ಯಂಡ್ ನಾಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಹಾಗೆ ಈ ಪೀರಿಯಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ you have to consider the acquisition date or purchase date and selling date. Purchase date ಮತ್ತು selling date ಕಂಪೇರ್ ಮಾಡಬೇಕು. more than 3 years ಇದೆಯಾ less than 3 years ಇದೆಯಾ ಅಂತ ನೋಡಿ you have to decide whether the given asset is short term capital asset or long term capital asset. And now in this video so I am going to explain certain exceptions to the period of holding. ಅಂದರೆ ಈಗ ಇನ್ನು ನಾನೇನು ಎಕ್ಸ್ಪ್ಲೇನ್ ಮಾಡೋನಿದ್ದೀನಿ ಆ ಎಸೆಟ್ಸ್ ಕೇಸಲ್ಲಿ 36 ಮಂತ್ಸ್ ಅಪ್ಲೈ ಆಗೋಲ್ಲ, 3 ಇಯರ್ ರೂಲ್ ಅಪ್ಲೈ ಆಗೋಲ್ಲ. ಜನರಲ್ ಆಗಿ ಅಪ್ಲೈ ಆಗುವ ರೂಲ್ ಯಾವುದಂದರೆ 3 ಇಯರ್ಸ್ ರೂಲ್. ಮೋರ್ ದ್ಯಾನ್ 3 ಇಯರ್ಸ್ ಅಂದರೆ 3 ಇಯರ್ಸ್ ನಂತರ ಆಫ್ಟರ್ 3 ಇಯರ್ಸ್ ಏನಾರು ಎಸೆಟ್ ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಸೆಟ್. ಪರ್ಫೆಕ್ಟ್ 3 ಇಯರ್ಸಿಗೆ ಅಥವಾ 3 ಇಯರ್ಸ್ ಒಳಗೆ ಎಸೆಟ್ ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಎಸೆಟ್. ಬಟ್ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ ಇಲ್ಲಿ 3 ಇಯರ್ಸ್ ಕಾನ್ಸೆಪ್ಟ್ ಅಪ್ಲೈ ಆಗಲ್ಲ. ಇಲ್ಲಿ ಯಾವ ರೀತಿಯ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ ಅಂತ ನೋಡಿ. ಸೊ ಲೆಟ್ ಮಿ ಬಿಗಿನ್ ವಿತ್ ನೋಟ್ 1. ಇನ್ ಕೇಸ್ ಆಫ್ ಲಿಸ್ಟೆಡ್ ಸೆಕ್ಯೂರಿಟೀಸ್ ಆಫ್ ಕಂಪನೀಸ್, ಝೀರೋ ಕೂಪನ್ ಬಾಂಡ್ಸ್ ಆ್ಯಂಡ್ ಯೂನಿಟ್ಸ್ ಆಫ್ UTI ಆ್ಯಂಡ್ ಆಫ್ ಅಪ್ರೂವ್ಡ್ ಮ್ಯೂಚುವಲ್ ಫಂಡ್ಸ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 23D, they will be considered as long-term capital asset if they are sold by the SSC after 12 months. 12 months ಅಂದರೆ ಆಫ್ಟರ್ 1 year ಫ್ರಮ್ ದ ಡೇಟ್ ಆಫ್ ದೇರ್ ಎಕ್ವಿಸಿಷನ್. ಅಂದರೆ ಈ ಎಸೆಟ್ಸ್ ಕೇಸಲ್ಲಿ ಲಿಸ್ಟೆಡ್ ಸೆಕ್ಯೂರಿಟೀಸ್ ಅಂತ ಬಂದರೆ, ಲಿಸ್ಟೆಡ್ ಶೇರ್ಸ್ ಅಂತ ಬಂದರೆ, ಅಥವಾ ಇನ್ ಕೇಸ್ ಆಫ್ ಝೀರೋ ಕೂಪನ್ ಬಾಂಡ್ಸ್ ಆರ್ ಇನ್ ಕೇಸ್ ಆಫ್ ಯೂನಿಟ್ಸ್ ಆಫ್ UTI ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಲಿಸ್ಟೆಡ್ ಸೆಕ್ಯೂರಿಟೀಸ್, ಲಿಸ್ಟೆಡ್ ಶೇರ್ಸ್, ಝೀರೋ ಕೂಪನ್ ಬಾಂಡ್ಸ್, ಯೂನಿಟ್ಸ್ ಆಫ್ UTI, ಮ್ಯೂಚುವಲ್ ಫಂಡ್ಸ್ ಅಂಡ್ ಸೆಕ್ಷನ್ 10 ಸಬ್ಸೆಕ್ಷನ್ 23D. ಈ ಎಸೆಟ್ಸ್ ಕೇಸಲ್ಲಿ SSC ಎಲ್ಲಾದರೂ ಆಫ್ಟರ್ 1 ಇಯರ್ ಸೇಲ್ ಮಾಡಿದ್ರೆ, ಆಫ್ಟರ್ 12 ಮಂತ್ಸ್ ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಪರ್ಫೆಕ್ಟ್ 1 ಇಯರ್ ಅಥವಾ ಅದರಿಂದ 1 ಇಯರ್ಗಿಂತ ಕಡಿಮೆ ಪೀರಿಯಡ್ ಅಂದರೆ 1 ವರ್ಷಕ್ಕೆ ಸೇಲ್ ಮಾಡಿದ್ರೆ ಅಥವಾ 1 ವರ್ಷದ ಒಳಗೆ ಏನಾರು ಸೇಲ್ ಮಾಡಿದ್ರೆ ಈ ಎಸೆಟ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಯಾವ ಎಸೆಟ್ಸ್ ಕೇಸಲ್ಲಿ 3 ಇಯರ್ಸ್ ರೂಲ್ ಅಪ್ಲೈ ಆಗಲ್ಲ ಅಂತ ಹೇಳಿದ್ರೆ ಈ ಎಸೆಟ್ಸ್ ಕೇಸಲ್ಲಿ ಲಿಸ್ಟೆಡ್ ಸೆಕ್ಯೂರಿಟೀಸ್, ಇನ್ ಕೇಸ್ ಆಫ್ ಲಿಸ್ಟೆಡ್ ಸೆಕ್ಯೂರಿಟೀಸ್, ಝೀರೋ ಕೂಪನ್ ಬಾಂಡ್ಸ್, next units of UTI and mutual funds. In these cases, if the SSC sells these assets after 1 year, 1 ವರ್ಷದ ನಂತರ ಎಲ್ಲಾದರೂ ಲಿಸ್ಟೆಡ್ ಸೆಕ್ಯೂರಿಟೀಸ್ ಅಥವಾ ಝೀರೋ ಕೂಪನ್ ಬಾಂಡ್ಸ್ ಈ ಎಸೆಟ್ಸ್ನ ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಪರ್ಫೆಕ್ಟ್ 12 ಮಂತ್ಸಿಗೆ ಅಂದರೆ ಪರ್ಫೆಕ್ಟ್ 1 ಇಯರಿಗೆ ಅಥವಾ 1 ವರ್ಷದ ಒಳಗೆ ಏನಾದ್ರು ಸೇಲ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ asset. Next is in case of unlisted securities, they will be considered as long term capital asset if they are sold by the SSC after 24 months. 24 months means it is 2 years from the date of their acquisition. Listed securities anta bandre after 1 year ಎಲ್ಲಾರು ಸೇಲ್ ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ವಿದಿನ್ 1 year ಸೇಲ್ ಆದರೆ, ವಿದಿನ್ 12 months ಸೇಲ್ ಆದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಆ್ಯಂಡ್ ಇಫ್ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ಆರ್ ಗಿವನ್, ಲಿಸ್ಟೆಡ್ ಅನ್ಲಿಸ್ಟೆಡ್ ಅಂದರೆ ಏನು ಅಂತ ಹೇಳ್ಬಿಟ್ಟು, ಲಿಸ್ಟೆಡ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ದೋಸ್ ಸೆಕ್ಯೂರಿಟೀಸ್ ವಿಚ್ ಆರ್ ರಿಜಿಸ್ಟರ್ಡ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಯಾವ ಸೆಕ್ಯೂರಿಟೀಸ್ ರಿಜಿಸ್ಟರ್ ಆಗಿರುತ್ತೆ ಅದನ್ನ ಲಿಸ್ಟೆಡ್ ಅಂತ ಕರಿತೀವಿ. ಯಾವ ಸೆಕ್ಯೂರಿಟೀಸ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ರಿಜಿಸ್ಟರ್ ಆಗಿರಲ್ಲ, ಲಿಸ್ಟಿಂಗ್ ಆಗಿರಲ್ಲ, ಅದು ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ನಿಮ್ಮ ಪ್ರಾಬ್ಲಮಲ್ಲೆಲ್ಲಾದರೂ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ಬಂದಿದ್ದೆ ಆದರೆ, in case of unlisted securities, if the SSC sells the unlisted securities after 2 years, 2 years ನಂತರ ಎಲ್ಲಾದರೂ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ನ ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ವಿದಿನ್ 2 years 2 ವರ್ಷದ ಒಳಗೆ ಏನಾದ್ರು ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಇನ್ ಕೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಆರ್ ಲ್ಯಾಂಡ್ ಆರ್ ಬೋತ್ ಟ್ರಾನ್ಸ್ಫರ್ಡ್ ಆನ್ ಆರ್ ಆಫ್ಟರ್ 1/4/2017
they will be considered as long-term capital asset if they are sold after 24 months, that is after 2 years from the date of acquisition. That is, in case of land and building, residential house is nothing but building. Land and building ಕೇಸಲ್ಲಿ, immovable property ಕೇಸಲ್ಲಿ ಸೇಲ್ ಎಲ್ಲಾದರೂ 1/4/2017 ನಂತರ ಸೇಲ್ ಮಾಡ್ತಾ ಇದ್ದಾನೆ ಅಂತಾದರೆ, ಇಫ್ ಎನ್ ಎಸ್ ಎಸ್ ಸಿ ಸೆಲ್ಸ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್, ಅಂದರೆ ಎಸ್ ಎಸ್ ಸಿ ಆದನು ಲ್ಯಾಂಡ್ ಅಥವಾ ಬಿಲ್ಡಿಂಗ್ನ ಅಥವಾ ಎರಡು ಸೇರಿ ಸೇಲ್ ಮಾಡ್ತಿದ್ದಾನೆ 1/4/2017 ನಂತರ ಅಂತ ತಿಳ್ಕೊಳ್ಳಿ. ಆಫ್ಟರ್ 1/4/2017 ನೀವು ಎಸ್ಯೂಮ್. ಅವಾಗ ಇನ್ ಕೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಸ್ ಎಸ್ ಸಿ ಎಲ್ಲಾದರೂ ಆಫ್ಟರ್ 2 ಇಯರ್ಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ಸೇಲ್ ಮಾಡಿದ್ರೆ ಪರ್ಚೇಸ್ ಡೇಟಿಂದ ಸೆಲ್ಲಿಂಗ್ ಡೇಟ್ ಅದನ್ನ ನೋಡಬೇಕಾಗುತ್ತೆ. ಹೋಲ್ಡಿಂಗ್ ಪೀರಿಯಡ್, ಈ 2 ಇಯರ್ಸ್ ಪೀರಿಯಡ್ ಹೇಗೆ ಅಂತ ಹೇಳಿದ್ರೆ ಪರ್ಚೇಸ್ ಡೇಟಿಂದ ಸೆಲ್ಲಿಂಗ್ ಡೇಟ್ ನೀವು ಕಂಪೇರ್ ಮಾಡಬೇಕು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನೆಲ್ಲರೂ ಆಫ್ಟರ್ 2 ಇಯರ್ಸ್ ಸೇಲ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಪರ್ಫೆಕ್ಟ್ 2 ಇಯರ್ಸಿಗೆ ಅಥವಾ ವಿದಿನ್ 2 ಇಯರ್ಸ್ ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಸೊ ಈ ಪೀರಿಯಡ್ನ ಜ್ಞಾಪಕ ಇಟ್ಕೊಳ್ಳಿ. ಈ ನೋಟ್ 1, 2, 3ಯಲ್ಲಿ ಬಂದಿರೋ ಎಸೆಟ್ಸ್ ಬಿಟ್ಟು ನೋಟ್ 1ಅಲ್ಲಿ ಯಾವುದೆಲ್ಲ ಬಂದಿದೆ ಅಂದರೆ ಲಿಸ್ಟೆಡ್ ಸೆಕ್ಯೂರಿಟೀಸ್, 0 ಕೂಪನ್ ಬಾಂಡ್ಸ್, ಯು ಹ್ಯಾವ್ ಯೂನಿಟ್ಸ್ ಆಫ್ ಯು ಟಿ ಎ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 23D. ಇದು ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ನೋಟಲ್ಲಿ ಯು ಹ್ಯಾವ್ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್. ಇನ್ ಕೇಸ್ ಆಫ್ ಥರ್ಡ್ ನೋಟ್ ಇಮ್ಮೂವಬಲ್ ಪ್ರಾಪರ್ಟಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಇದು ಬಿಟ್ಟು ಬೇರೆ ಎಸೆಟ್ಸಿಗೆ ಅಪ್ಲೈ ಆಗೋ ಪೀರಿಯಡ್ ಯಾವುದಂದರೆ 3 ಇಯರ್ಸ್. ಮೋರ್ ದೆನ್ 3 ಇಯರ್ಸ್ ಹೆಲ್ಡ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಪರ್ಫೆಕ್ಟ್ 3 ಅಥವಾ ಲೆಸ್ ದೆನ್ 3 ಇಯರ್ಸ್ ಹೆಲ್ಡ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಆ್ಯಂಡ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದ ನೋಟ್ 1, ನೋಟ್ 2, ನೋಟ್ 3 ಅಂದರೆ ಏನು ನಾನು ಥಿಯರಿಯಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅದನ್ನ ಚಾರ್ಟ್ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಚಾರ್ಟ್. ಆ ಥಿಯರಿ ವೆನ್ ಯು ಆರ್ ರೈಟಿಂಗ್ ದ ಥಿಯರಿ ಯು ಹ್ಯಾವ್ ಟು ಮೆನ್ಷನ್ ಇನ್ ಮಂತ್ಸ್ ಓನ್ಲಿ, ಮಂತ್ಸಲ್ಲೇ ಮೆನ್ಷನ್ ಮಾಡಬೇಕು. ಬಟ್ ಫಾರ್ ದ ಸೇಕ್ ಆಫ್ ವರ್ಕಿಂಗ್ ಔಟ್ ದ ಪ್ರಾಬ್ಲಮ್ ವರ್ಕೌಟ್ ಮಾಡೋಕ್ಕೆ ಈ ಇಯರ್ಸಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಡ್ಯೂರೇಷನ್ ಚಾರ್ಟ್ ಆನ್ ಆ್ಯನ್ ಇನ್ಕಮ್ ಜನರೇಟೆಡ್ ಅಗೇನ್ಸ್ಟ್ ದ ಸೇಲ್ ಆಫ್ ಎಸೆಟ್ಸ್, ಅಂದರೆ ಕೊಟ್ಟಿರೋ ಎಸೆಟ್ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಸೆಟ್ ಹೇಗೆ ಜ್ಞಾಪಕ ಇಟ್ಕೊಳೋದು ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಆಫ್ ಇಮ್ಮೂವಬಲ್ ಎಸೆಟ್ಸ್ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕೇಸಲ್ಲಿ ಲೆಸ್ ದ್ಯಾನ್ 2 ಇಯರ್ಸ್, ವಿದಿನ್ 2 ಇಯರ್ಸ್ ಎಲ್ಲಾದರೂ ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಎಸೆಟ್. 2 ಇಯರ್ಸ್ ನಂತರ ಎಲ್ಲಾದರೂ ಸೇಲ್ ಮಾಡಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ದಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ತಿಳ್ಕೊಳ್ಳಿ ಸ್ಟೂಡೆಂಟ್ಸ್. ದ ಅಸೆಟ್ ಇಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಪರ್ಚೇಸ್ ಡೇಟ್ ಅಸ್ಯೂಮ್ ದಟ್ ಇಟ್ ಈಸ್ 12/5/2018 and selling date you assume it as 13/12/2019. Okay, now first you have to see which asset is given in the problem. The asset is land and building. Land and building ಕೇಸಲ್ಲಿ then you have to remember the duration. If the land and building is sold after 2 years it becomes long term capital asset. Within 2 years sell ಮಾಡಿದ್ರೆ short term capital asset ಆಗುತ್ತೆ. Land and building purchase date ನೋಡಿ, purchased on 12/5/2018 and selling date you see it is 13/12/2019. ಪರ್ಚೇಸ್ ಡೇಟ್ ಮತ್ತು ಸೆಲ್ಲಿಂಗ್ ಡೇಟ್ ಕಂಪೇರ್ ಮಾಡಿ ಎಷ್ಟು ವರ್ಷ ಹೆಲ್ಡ್ ಮಾಡಿದಾನೆ ಅಂತ ನೋಡಿ. ಅಂದರೆ ಎಸ್ ಎಸ್ ಸಿ ಕೈಯಲ್ಲಿ ಎಷ್ಟು ಟೈಮ್ ಇತ್ತು ಅಂತ ನೋಡಿ. 12/5/2018 ಅಂತ ಹೇಳಿದ್ರೆ 12/5/2019ಗೆ 1 ಇಯರ್ ಆಗುತ್ತೆ. ಆ್ಯಂಡ್ ಸೆಲ್ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ 31/12/2019, 31/12/2019ಗೆ ಸೇಲ್ ಮಾಡಿರುವಂಥದ್ದು, ಅಂದರೆ ಲೆಸ್ ದ್ಯಾನ್ 2 ಇಯರ್ಸ್ ಆಗುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ದ ಎಕ್ಸಾಂಪಲ್. ಲೆಸ್ ದ್ಯಾನ್ 2 ಇಯರ್ಸ್ ಆಗಿರೋದ್ರಿಂದ ದಿಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಹೇಗೆ ಅಂದರೆ ಪರ್ಚೇಸ್ ಡೇಟ್ ಮತ್ತು ಸೆಲ್ಲಿಂಗ್ ಡೇಟ್ನ ಕಂಪೇರ್ ಮಾಡಬೇಕು. ಎಸೆಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಲೆಸ್ ದ್ಯಾನ್ 2 ಇಯರ್ಸ್ ಅಂದರೆ 2 ಇಯರ್ಸ್ ಒಳಗೆ ಸೇಲ್ ಮಾಡಿರುವಂಥದ್ದು, ಅಂದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡಿ ಎಷ್ಟು ಟೈಮ್ ಎಸ್ ಎಸ್ ಸಿ ಕೈಯಲ್ಲಿ ಆ ಎಸೆಟ್ ಇತ್ತು ಅಂತ ಹೇಳ್ಬಿಟ್ಟು. ಪರ್ಚೇಸ್ ಡೇಟಿಂದ ಸೆಲ್ಲಿಂಗ್ ಡೇಟಿಗೆ ನೀವು ಕಂಪೇರ್ ಮಾಡಿದ್ದೆ ಆದರೆ ಲೆಸ್ ದ್ಯಾನ್ 2 ಇಯರ್ಸ್ ಅಂದರೆ 2 ಇಯರ್ಸ್ನ ಒಳಗೆ ಆ ಎಸೆಟ್ನ ಅವನು ಸೇಲ್ ಮಾಡಿಬಿಟ್ಟಿಯಾನೆ. ಹಾಗಾಗಿ ಇಟ್ ಬಿಕಮ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಮೋರ್ ದೆನ್ 2 ಇಯರ್ಸ್ ಹೆಲ್ಡ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ನೆಕ್ಸ್ಟ್ ಒನ್, ಮೂವೇಬಲ್ ಪ್ರಾಪರ್ಟಿ. ನೆಕ್ಸ್ಟ್ ಅಸೆಟ್ ಇಸ್ ಮೂವೇಬಲ್ ಪ್ರಾಪರ್ಟಿ. ಮೂವೇಬಲ್ ಪ್ರಾಪರ್ಟಿ ಕೇಸಲ್ಲಿ 3 ಇಯರ್ಸ್ ಲೆಸ್ ದೆನ್ ವಿದಿನ್ 3 ಇಯರ್ಸ್ ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಮೋರ್ ದೆನ್ 3 ಇಯರ್ಸ್ ಎಲ್ಲಾದರೂ 3 ಇಯರ್ಸ್ ನಂತರ ಆಫ್ಟರ್ 3 ಇಯರ್ಸ್ ಎಲ್ಲ ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಮೂವೇಬಲ್ ಅಸೆಟ್ಸ್ ಯಾವುದು ಅಂತ ಹೇಳಿದ್ರೆ ಲಿಸ್ಟೆಡ್ ಸೆಕ್ಯೂರಿಟೀಸ್,
then units of UTI, zero coupon bonds, mutual funds, unlisted securities, immovable property, land and building ಬಿಟ್ಟು ಬೇರೆ ಅಸೆಟ್ಸ್ ಬಂದರೆ ಅದಕ್ಕೆ ಅಪ್ಲೈ ಆಗೋ ಪೀರಿಯಡ್ ಎಷ್ಟು ಅಂದರೆ 3 years ಪೀರಿಯಡ್. Within 3 years if the assets are sold it becomes short term capital asset. After 3 years if the assets are sold it becomes long term capital asset. Next is listed securities. Listed securities ಕೇಸಲ್ಲಿ the period is 1 year. Within 1 year if the listed securities are sold it becomes short term capital asset. After 1 year if the asset is sold it becomes long term capital asset. Equity oriented mutual funds, that is mutual funds under section 10 subsection 23, for that also the period is 1 year. Within 1 year ಎಲ್ಲರೂ equity oriented ಫಂಡ್ಸ್ನೆಲ್ಲ ಸೇಲ್ ಮಾಡಿದ್ರೆ, ಮ್ಯೂಚುವಲ್ ಫಂಡ್ಸ್ನ ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್, ಆಫ್ಟರ್ 1 year ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್. ಡೆಟ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್, ಎಸ್ ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್ ಆದರೆ 1 year, ಡೆಟ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್ ಆದರೆ 3 years. ಯು ಹ್ಯಾವ್ ಟು ರಿಮೆಂಬರ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದ ವರ್ಡ್ ಮ್ಯೂಚುವಲ್ ಫಂಡ್. ಯು ಹ್ಯಾವ್ ಟು ಕನ್ಸಿಡರ್ ವಿಚ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ ಇಟ್ ಇಸ್, ಈಕ್ವಿಟಿ ಲಿಂಕ್ಡ, ಈಕ್ವಿಟಿ ಓರಿಯೆಂಟೆಡ್ ಅಥವಾ ಡೆಟ್ ಓರಿಯೆಂಟೆಡ್. ಡೆಟ್ ಓರಿಯೆಂಟೆಡ್ ಆದರೆ 3 years ಪೀರಿಯಡ್. ವಿದಿನ್ 3 years ಇಫ್ ದ ಡೆಟ್ ಓರಿಯೆಂಟೆಡ್ ಫಂಡ್ಸ್ ಆರ್ ಸೋಲ್ಡ್ ಇಟ್ ಬಿಕಮ್ ಶಾರ್ಟ್ ಟರ್ಮ್. ಆಫ್ಟರ್ 3 years, 3 ವರ್ಷದ ನಂತರ ಎಲ್ಲಾದರೂ ಅದನ್ನ ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಆಗುತ್ತೆ. ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ಕೇಸಲ್ಲಿ ದ ಪೀರಿಯಡ್ ಇಸ್ 2 years. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಚಾರ್ಟ್. ಈ ಚಾರ್ಟ್ನ ಜ್ಞಾಪಕ ಇಟ್ಕೊಳ್ಳಿ. ಬಟ್ ಥಿಯರಿ ಬರೆಯುವಾಗ ಯು ಹ್ಯಾವ್ ಟು ರೈಟ್ ದ ಥಿಯೋರಿಟಿಕಲ್. ಇದಕ್ಕಿಂತ ಮುಂಚೆ ನಾನು ನಿಮ್ಗೇನು ಎಕ್ಸ್ಪ್ಲೇನ್ ಮಾಡಿದೆ ಡೀಟೇಲಾಗಿ ಏನಿದೆಲ್ಲ ಅದನ್ನ ನೀವು ಬರೀಬೇಕು. ಫಾರ್ ದ ಪರ್ಪಸ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಈ ಚಾರ್ಟ್ನ ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ಟೈಪ್ಸ್ ಆಫ್ ಕ್ಯಾಪಿಟಲ್ ಗೇನ್ಸ್. ಈಗ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ನ ನೀವು ನೋಡಿದ್ರೆ, ಕ್ಯಾಪಿಟಲ್ ಅಸೆಟ್ಸಲ್ಲಿ 2 ರೀತಿಯ ಕ್ಯಾಪಿಟಲ್ ಅಸೆಟ್ ಇದೆ. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ದ ಅದರ್ ಒನ್ ಇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ನಾವು ಹಿಯರ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಟಾಪಿಕ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸ್ ಟೈಪ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡೋನಿದ್ದೀನಿ. ಫಸ್ಟ್ ಒನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, STCG ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಇನ್ ಶಾರ್ಟ್ ಇಟ್ ಈಸ್ ಮೆನ್ಷನ್ಡ್ ಆಸ್ STCG. Short term capital gains refer to the capital gain arising on the sale or transfer of the short term capital assets. ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿ ಏನಾದರೂ ಗೇನ್ ಆದರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಯಾವುದು ಅಂತ ಹೇಳ್ಬಿಟ್ಟು, ಮೂವಬಲ್ ಪ್ರಾಪರ್ಟಿ ಕೇಸಲ್ಲಿ ವಿದಿನ್ 3 years ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. listed securities, zero coupon bonds, or it might be units of UTI or mutual funds, equity oriented mutual funds, within 1 year ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ಕೇಸಲ್ಲಿ ವಿದಿನ್ 2 years ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಹಾಗೆ ಡೆಟ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್ ಕೇಸಲ್ಲಿ ವಿದಿನ್ 3 years ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಿಂದ ಏನಾದ್ರು ಪ್ರಾಫಿಟ್ ಅಥವಾ ಗೇನ್ ಆದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ದ ಅದರ್ ಒನ್ ಇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ಇಟ್ ಈಸ್ the acronym for long term capital gains is LTCG. LTCG ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇಂದ ಏನಾದರೂ ಪ್ರಾಫಿಟ್ ಅಥವಾ ಗೇನ್ ಆದರೆ ಇಟ್ ಈಸ್ ಕಾಲ್ಡ್ ಎಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ದ ಗೇನ್ ಆರ್ ಪ್ರಾಫಿಟ್ ಅರೈಸಿಂಗ್ ಫ್ರಮ್ ದ ಸೇಲ್ ಆರ್ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಿಂದ ಏನಾದರೂ ಅದರ ಸೇಲ್ ಅಥವಾ ಟ್ರಾನ್ಸ್ಫರ್ ಮಾಡಿ ಏನಾದರೂ ಪ್ರಾಫಿಟ್ ಆದರೆ ಅಥವಾ ಗೇನ್ ಆದರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀನಿ, ಅಥವಾ ಇಟ್ ಇಸ್ ಕಾಲ್ಡ್ ಎಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್.